ಎಲ್ಲರಿಗೂ ನಮಸ್ಕಾರ. CK Angry Foodie ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಒಂದು ಸಾಫ್ಟಾಗಿರೋ ಮಲ್ಲಿಗೆ ಇಡ್ಲಿ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ತುಂಬ ಸಾಫ್ಟಾಗಿರುತ್ತೆ, ತಿನ್ನೋಕ್ಕೆ ಸೂಪರಾಗಿರುತ್ತೆ. ಬನ್ನಿ ಅದು ಯಾವ ರೀತಿ ಮಾಡೋದು ಅಂತ ನಾನು ತೋರಿಸ್ತೀನಿ, ಪೂರಾ ಪ್ರೊಸೀಜರ್ ತೋರಿಸ್ತೀನಿ. ಹಾಗೆ ಹೊಸ್ದಾಗಿ ನೋಡ್ತಿರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲು ಒಂದು ಬಟ್ಲಿಗೆ ನಾನಿಲ್ಲಿ 1 ಲೋಟ ಉದ್ದಿನಬೇಳೆ ತೊಗೊಂಡಿದ್ದೀನಿ. ಕರೆಕ್ಟಾಗಿ ಇದೇ ಅಳತೆ ಹಾಕ್ಕೊಳ್ಳಿ, ಆವಾಗ ಸಾಫ್ಟಾಗಿ ಬರುತ್ತೆ. ಇದು ನೀಟಾಗಿ ಒಂದು 4 ರಿಂದ 5 ಸಲ ವಾಶ್ ಮಾಡ್ಕೊಳ್ಳಿ. ಅದು ಧೂಳಂಶ ಎಲ್ಲ ಹೋಗಬೇಕು, ಅಲ್ಲಿ ತನಕ ನೀಟಾಗಿ ವಾಶ್ ಮಾಡಿ. ನೋಡಿ, ಈಗ ವಾಶ್ ಮಾಡ್ಕೊಂಡಿದ್ದೀನಿ ನಾನು 4 ರಿಂದ 5 ಸಲ. ಈಗ ಇದನ್ನು ನೀರು ಹಾಕಿ ನೆನೆಸಿಡಬೇಕು. ನೋಡಿ, ಪ್ಲೇಟ್ ಮುಚ್ಚಿ ಒಂದು 5 ರಿಂದ 6 ಅವರ್ ಇದನ್ನು ನೆನೆಸಿಡಿ. ಈಗ ಇನ್ನೊಂದು ಬಟ್ಲಿಗೆ ನಾನಿಲ್ಲಿ ಅಕ್ಕಿ ತೊಗೊಂಡಿದ್ದೀನಿ. ಒಂದು 4 ಕಪ್ಪಷ್ಟು ಅಕ್ಕಿ ಹಾಕೋಬೇಕು. 1 ಕಪ್ ಉದ್ದಿನಬೇಳೆಗೆ 4 ಕಪ್ ಅಕ್ಕಿ. ಇದನ್ನು ಈಗ 4 ರಿಂದ 5 ಸಲ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ, ಅದು ಧೂಳಂಶ ಹೋಗೋವರೆಗೂ. ನಾನಿಲ್ಲಿ ರೇಷನ್ ಅಕ್ಕಿಯಲ್ಲೇ ಮಾಡ್ತಾ ಇರೋದು. ಈಗ ಇದನ್ನು ನೀರು ಹಾಕಿ ಇದನ್ನು 5 ರಿಂದ 6 ಅವರ್ ನೆನೆಸಿಡಬೇಕು. ಈಗ ಇನ್ನೊಂದು ಪಾತ್ರೆಗೆ ನಾನು ಅರ್ಧ ಲೋಟ ಸಬ್ಬಕ್ಕಿ ಹಾಕ್ಕೊಂಡಿದ್ದೀನಿ. ಇದನ್ನು ನೀಟಾಗಿ ವಾಶ್ ಮಾಡ್ಕೊಳ್ಳಿ ಒಂದು 2 ಸಲ. ಅದು ಧೂಳಂಶ ಎಲ್ಲ ಹೋಗಬೇಕು, ಅಲ್ಲಿ ತನಕ ವಾಶ್ ಮಾಡ್ಕೊಳ್ಳಿ. ಈಗ ಇದನ್ನು ನೀರು ಹಾಕಿ ನೆನೆಸಿಡಿ. ಇದನ್ನು 5 ರಿಂದ 6 ಅವರ್ ನೆನಿಬೇಕು. ಆಮೇಲೆ ಇನ್ನೊಂದು ಕಪ್ಪಿಗೆ ನಾನಿಲ್ಲಿ ತೆಳು ಅವಲಕ್ಕಿ ತೊಗೊಂಡಿದ್ದೀನಿ. ದಪ್ಪ ಅವಲಕ್ಕಿ ಅಲ್ಲ, ತೆಳು ಅವಲಕ್ಕಿ, ಪೇಪರ್ ಅವಲಕ್ಕಿ ಅಂತಾರೆ ಅದು. ಇದಕ್ಕೂ ನೀರು ಹಾಕಿ ನೆನೆಸಿಡಿ. ಇದನ್ನು ನೀವು ರುಬ್ಬೋ ಟೈಮಲ್ಲಿ 1 ಅವರ್ ಮುಂಚೆ ನೆನೆಸಿದ್ರೆ ಸಾಕು. ಪೇಪರ್ ಅವಲಕ್ಕಿ ಆಗಿರೋದ್ರಿಂದ ಬೇಗ ನೆನೆಯುತ್ತೆ, ಅದಕ್ಕೋಸ್ಕರ 1 ಅವರ್ ಮುಂಚೆ ನೆನೆಸಿ. ಈಗ ನೋಡಿ, 5 ರಿಂದ 6 ಅವರ್ ಆಗಿದೆ. ಈಗ ನಾನು ಹಿಟ್ಟನ್ನು ರುಬ್ಬೋಕ್ಕೆ ಗ್ರೈಂಡರ್ಗೆ ಹಾಕ್ತಾಯಿದ್ದೀನಿ. ಮೊದಲು ಉದ್ದಿನಬೇಳೆ ಹಾಕ್ಕೊಳ್ಳಿ. ಇದು ಉದ್ದಿನಬೇಳೆನ ಮುಕ್ಕಾಲು ಗಂಟೆಯಿಂದ 1 ಅವರು ನೀವು ಚೆನ್ನಾಗಿ ರುಬ್ಬಬೇಕು. ಅದು ಪೂರ ನೈಸ್ ಆಗುತ್ತೆ, ಅಲ್ಲಿ ತನಕ ರುಬ್ಕೊಳ್ಳಿ. ನೋಡಿ, ಈಗ 1 ಅವರ್ ಆಗಿದೆ. ಈಗ ಆಫ್ ಮಾಡ್ತಾಯಿದ್ದೀನಿ. ಈಗ ಇದನ್ನು ಒಂದು ಪ್ಲೇಟಿಗೆ, ಒಂದು ಪಾತ್ರೆಗೆ ತೆಗೆದಿಡೋಣ ಉದ್ದಿನಬೇಳೆನ. ನೋಡಿ, ಈ ಥರ ನೈಸಾಗಿ ರುಬ್ಬಬೇಕು. ಇದನ್ನೊಂದು ಪಾತ್ರೆಗೆ ತೆಗೆದಿಡ್ತೀನಿ. ಈಗ ಅದೇ ಗ್ರೈಂಡರ್ಗೆ ನೆನೆಸಿರೋ ಅಂಥ ಅಕ್ಕಿ. ನೀವು ಗ್ರೈಂಡರಲ್ಲಿ ರುಬ್ಬೋದ್ರಿಂದ ನಿಮಗೆ ಇಡ್ಲಿ ಹಿಟ್ಟು ಒದಗುತ್ತೆ. ಮಿಕ್ಸಿಲಿ ನೀವು ರುಬ್ಬಿದ್ರೆ ನಿಮಗೆ ಉದ್ದಿನಬೇಳೆ ಒದಗಲ್ಲ, ಒಂದೊಂದ್ಸಲ ಗಟ್ಟಿ ಬರುತ್ತೆ. ಈಗ ಅದಕ್ಕೆ ಸಬ್ಬಕ್ಕಿನೂ ಹಾಕ್ತಾಯಿದ್ದೀನಿ, ನೆನೆಸಿಟ್ಟಿರೋ ಅಂಥ ಸಬ್ಬಕ್ಕಿ. ಆಮೇಲೆ ನೆನೆಸಿಟ್ಟಿರೋ ಅಂಥ ತೆಳು ಅವಲಕ್ಕಿನೂ ಹಾಕ್ತಾಯಿದ್ದೀನಿ. ಇದು 3 ಈಗ ಫುಲ್ಲು ನೈಸಾಗಿ ರುಬ್ಬಬೇಕು. ನೋಡಿ, ಒಂದು 20 ನಿಮಿಷ ನಾನು ರುಬ್ಬಿದ್ದೀನಿ. ಫುಲ್ಲು ನೈಸಾಗಿ ಆಗಿದೆ ನೋಡಿ. ಇದೇ ರೀತಿ ನೈಸಾಗಿ ಆಗಬೇಕು, ತರ್ತರಿಯಾಗಿ ರುಬ್ಬೇಡಿ. ಮಲ್ಲಿಗೆ ಇಡ್ಲಿ ಯಾವತ್ತೂ ನೈಸಾಗಿರುತ್ತೆ. ಈಗ ಇದನ್ನು ಅದೇ ಪಾತ್ರೆಗೆ ಹಾಕ್ಕೊತೀನಿ. ನೋಡಿ, ನಾನು ಉದ್ದಿನಬೇಳೆಗೆ ಈ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಪಾತ್ರೆಗೆ ಹಾಕಿ. ಈಗ 2 ಹಿಟ್ಟು ನೀಟಾಗಿ ಮಿಕ್ಸ್ ಮಾಡೋಣ. ನೋಡಿ, ಈ ಥರ ಮಿಕ್ಸ್ ಮಾಡಬೇಕು. ಒಂದು ಚೂರು ಗಂಟಿಲ್ದಂಗೆ ಮಿಕ್ಸ್ ಮಾಡಿ. ಈಗ ಇದಕ್ಕೆ ಕಲ್ಲುಪ್ಪು. ನೋಡಿ, ಕಲಿಸ್ಬಾರ್ದು, ಸುಮ್ಮನೆ ನೋಡಿ ಈ ಥರ ಮೇಲೆ ಹಾಕ್ಬಿಡಿ ಕಲ್ಲುಪ್ಪನ್ನ. ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ. ಇದನ್ನು ಈಗ ಪ್ಲೇಟ್ ಮುಚ್ಚಿಬಿಟ್ಟು ರಾತ್ರಿ ಇಡೀ ನೆನೆಯೋಕ್ಕೆ ಬಿಡಬೇಕು. ಬೆಳಗ್ಗೆ ನೀವು ಇಡ್ಲಿ ಮಾಡ್ತೀನಿ ಅಂದರೆ ಹಿಂದಿನ ದಿನ ರಾತ್ರಿನೇ ರೆಡಿ ಮಾಡಿ ಈ ಥರ ಇಟ್ಬಿಡಬೇಕು. ನೋಡಿ, ಈಗ ಬೆಳಿಗ್ಗೆ ಆಗಿದೆ. ಈಗ ತೋರಿಸ್ತೀನಿ ಹಿಟ್ಟು ಯಾವ ರೀತಿ ಹುಳಿ ಬಂದಿದೆ ಅಂತ. ನೋಡಿ, ಎಷ್ಟು ನೀಟಾಗಿ ಹುಳಿ ಬಂದು ನೋಡಿರಿ, ಈ ಥರ ಊದ್ಕೋಬೇಕು. ಆವಾಗಲೇ ನಿಮ್ಗೆ ಇಡ್ಲಿ ಸಾಫ್ಟಾಗಿ ಬರೋದು. ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಧಾನಕ್ಕೆ ಮಿಕ್ಸ್ ಮಾಡಿ, ತುಂಬ ಫಾಸ್ಟಾಗಿ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ. ನೋಡಿ, ಈಗ ಇಡ್ಲಿಗೆ ಹಿಟ್ಟು ರೆಡಿ ಆಗಿದೆ. ಈಗ ಇಡ್ಲಿ ತಡೆಗೆ ಎಣ್ಣೆ ಹಾಕ್ಕೊಳ್ಳಿ. ನಾನಿಲ್ಲಿ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ. ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಯಾಕಂದರೆ ಅವಾಗ ನಿಮಗೆ ಕರೆಕ್ಟಾಗಿ ಅಂಟೋದಿಲ್ಲ ತಡೆಗೆ. ಈಗ ನೀಟಾಗಿ ಈ ಥರ ಗ್ರೀಸ್ ಮಾಡ್ಕೊಳ್ಳಿ. ಇದಕ್ಕೆ ಈಗ ನಾವು ರುಬ್ಬಿರೋ ಅಂಥ ಇಡ್ಲಿ ಹಿಟ್ಟನ್ನು ಹಾಕ್ಕೊಳ್ಳೋಣ. ನೋಡಿ, ಇದೇ ಹದ ಇರಬೇಕು, ತುಂಬ ನೀರಾಗಿರಬಾರ್ದು. ನೀರಾಗಿದ್ದರೆ ಇಡ್ಲಿ ಚೆನ್ನಾಗಿ ಬರೋಲ್ಲ. ಇದೇ ಸೇಮ್ ಹದದಲ್ಲಿ ಇರಲಿ. ಈಗ ಅಟ್ಟ ಕಾದಿದೆ. ಈಗ ಎಲ್ಲ ಇಡ್ಲಿನೂ ನಾನು ಇಡ್ತಾ ಇದ್ದೀನಿ ನೋಡಿ.
ಇದು ಈಗ ಕ್ಲೋಸ್ ಮಾಡಿ ಒಂದು 15 ಮಿನಿಟ್ಸು ನೀವು ಸ್ಟೀಮಲ್ಲೇ ಬೇಯಿಸ್ಬೇಕಾಗುತ್ತೆ. ಇಡ್ಲಿ ಸೇಮ್ ಇಡ್ಲಿ ಎಷ್ಟೊತ್ತು ಬೇಯಿಸ್ತೀರೋ ಇದನ್ನು ಅದು ಈಗ ಮಲ್ಲಿಗೆ ಇಡ್ಲಿನೂ ಅಷ್ಟೊತ್ತೇ ಬೇಯಿಸ್ಬೇಕು. ನೋಡಿ ಈಗ 15 ನಿಮಿಷ ಆಗಿದೆ. ಓಪನ್ ಮಾಡಿ ತೋರಿಸ್ತೀನಿ. ನೋಡಿ ಎಷ್ಟು ನೀಟಾಗಿ ಬೆಂದಿದೆ ಅಂತ. ನೋಡಿ ಎಲ್ಲನೂ ನೀಟಾಗೆ ಬೆಂದಿದೆ ಮಲ್ಲಿಗೆ ಇಡ್ಲಿ. ಈಗ ಇಡ್ಲಿ ರೆಡಿಯಾಗಿದೆ. ಈಗ ಸ್ವಲ್ಪ ತಣ್ಣಗಾದ್ಮೇಲೆ ತೆಗೆದುಬಿಟ್ಟು ತೋರಿಸ್ತೀನಿ. ನೋಡಿ ಸಾಫ್ಟಾಗಿರೋವಂಥ ಮಲ್ಲಿಗೆ ಇಡ್ಲಿ ರೆಡಿಯಾಗಿದೆ. ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಒಂದ್ಸರಿ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಈ ಚಟ್ನಿನೂ ಯಾವ ರೀತಿ ಮಾಡೋದು ಅಂತ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ಕೊಂಡಿದ್ದೀನಿ. ನೋಡಿ ತೋರಿಸ್ತೀನಿ ಎಷ್ಟು ಸಾಫ್ಟ್ ಇದೆ ಅಂತ. ನೋಡಿ ಸ್ಪಾಂಜ್ ರೀತಿ ಬರುತ್ತೆ, ಎಷ್ಟು ಸಾಫ್ಟಾಗಿರುತ್ತೆ. ನೋಡಿ ಎಷ್ಟು ಸಾಫ್ಟ್ ಇದೆ. ಸೇಮ್ ಮಲ್ಲಿಗೆ ಇಡ್ಲಿ ಯಾವ ರೀತಿ ಬರುತ್ತೋ ಅದೇ ರೀತಿಯೇ ಇದೆ ಮಲ್ಲಿಗೆ ಇಡ್ಲಿ. ನೀವು ಒಂದು ಸಲ ಮಾಡ್ಕೊಳ್ಳಿ, ತುಂಬ ಸಾಫ್ಟಾಗಿರುತ್ತೆ, ಇಷ್ಟಪಡ್ತಾರೆ. ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಹೊಸ್ದಾಗಿ ನೋಡ್ತಿರೋರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.